ಹಾಯ್ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ತುಂಬ ಜನರಿಗೆ ಫ್ರೀಲಾನ್ಸಿಂಗ್ ಜಾಬ್ ತಗೊಳ್ಬೇಕು ಅಂತೆಲ್ಲ ಮನಸ್ಸಿರ್ತದೆ. ಬಟ್ ಯಾವ ರೀತಿ ನಾವು 4-5 ವರ್ಷದ ಹಿಂದೆ ಫ್ರೀಲಾನ್ಸಿಂಗ್ ಜಾಬನ್ನು ಹುಡುಕ್ತಿದ್ದೆವು, ಆ ರೀತಿ ಈಗ ನೀವು ಬಿಗಿನರ್ ಆಗಿದ್ದರೆ ಫ್ರೀಲಾನ್ಸಿಂಗ್ ಜಾಬ್ ಸಿಗೋದು ತುಂಬ ಕಷ್ಟಕರ. ಏನಕ್ಕಂತ ಹೇಳಿದ್ರೆ, ಪ್ರೀವಿಯಸ್ಲಿ ನಾವು ಈ ಫ್ರೀಲಾನ್ಸರ್ ಅಥವಾ ಅಪ್ವರ್ಕ್ ಇಂಥ ವೆಬ್ಸೈಟಿಗೆ ಹೋಗಿ ನಾವು ನಮ್ಮ ಇನ್ಫಾರ್ಮೇಷನ್ ಹಾಕಿ ಜಾಬ್ಸ್ ಬಿಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ರೆ ಇಮಿಡಿಯೇಟ್ಲಿ ನಮಗೆ ಜಾಬ್ಸ್ಗಳು ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಬಟ್ ಆ ಕಾಲ ಮುಗ್ದೋಗಿದೆ ಆಲ್ಮೋಸ್ಟ್. ಎಂತಕ್ಕಂದರೆ ತುಂಬ ಕಾಂಪಿಟೇಷನ್ ಇರ್ತದೆ ಮತ್ತು ಆಲ್ರೆಡಿ ತುಂಬ ಒಳ್ಳೆ ಪ್ರೊಫೈಲ್ ಬಿಲ್ಡ್ ಮಾಡಿದವರು ಇರ್ತಾರೆ. ಅವರ ಎದುರಿಗೆ ನಮ್ಮ ಪ್ರೊಫೈಲ್ ಸ್ಟ್ಯಾಂಡ್ ಔಟ್ ಆಗಲಿಕ್ಕೆ ಚಾನ್ಸ್ ತುಂಬ ಕಡಿಮೆ ಆಗಿರ್ತದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ನೀವು ಫ್ರೀಲಾನ್ಸಿಂಗ್ ಜಾಬನ್ನು ಪಡಿಬೋದು ಅಂತೇಳಿ ಹೇಳಿಕೊಡ್ತೇನೆ ನಿಮಗೆ. ಸೊ ಅದರಿಂದ ವಿಡಿಯೋಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ಈ ಪರ್ಟಿಕ್ಯುಲರ್ ಚಾನಲಲ್ಲಿ. ಮತ್ತು ಈ ಪರ್ಟಿಕ್ಯುಲರ್ ವಿಡಿಯೋ ನೋಡ್ತಿರುವಾಗ ನಿಮ್ಗೆ ಎಂತಾದ್ರೂ ಒಂದು ಕ್ವಶನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿಬಿಡಿ, ನಾನು ಎಲ್ಲ ಕಮೆಂಟಿಗೆ ರಿಪ್ಲೈ ಕೊಡ್ತೇನೆ. ಸೊ ಅದರಿಂದಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ವಿಷಯ ಅಂತ ಹೇಳಿದರೆ, ನಿಮಗೆ ಫ್ರೀಲಾನ್ಸಿಂಗ್ ಜಾಬ್ ಸಿಗಬೇಕಿದ್ರೆ ಕರೆಕ್ಟಾಗಿ ನೀವು ಸ್ಕಿಲ್ಸ್ಗಳನ್ನೆಲ್ಲ ಕರೆಕ್ಟಾಗಿ ಕಲಿಬೇಕು. ಅದಕ್ಕಿಂತ ಆಪ್ಷನಲ್ ಇಲ್ಲ, ನಿಮಗೆ ಪ್ರಾಜೆಕ್ಟ್ ಮಾಡಲಿಕ್ಕೆ ಬರಬೇಕು, ಯಾವ ರೀತಿ ಪ್ರಾಜೆಕ್ಟನ್ನು ಡೆಲಿವರ್ ಮಾಡಲಿಕ್ಕೆ ಅಂತೇಳಿ ಗೊತ್ತಿರಬೇಕು ಕ್ಲೈಂಟ್ಸಿಗೆ. ಇದರ ಬಗ್ಗೆ ನಾನು ಹಲವಾರು ರೀತಿಯ ವೀಡಿಯೋಸ್ಗಳು ಮಾಡಿದ್ದೇನೆ ಈ ಪರ್ಟಿಕ್ಯುಲರ್ ಚಾನಲಲ್ಲಿ, ನೀವು ಅದನ್ನು ನೋಡ್ಬೋದು. ಬಟ್ ಒಂದ್ಸರಿ ನೀವು ಅದನ್ನೆಲ್ಲ ಕರೆಕ್ಟಾಗಿ ಮಾಡಿ ಮುಗಿಸಾದ ನಂತರ ಯಾವ ರೀತಿ ನೀವು ಆ್ಯಕ್ಚುಲಾಗಿ ಫ್ರೀಲಾನ್ಸಿಂಗ್ ಜಾಬ್ ಪಡಿಬೋದು ಅಂತೇಳಿದರೆ, ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಇದ್ದಾರಲ್ಲ ಅವರ ಫ್ಯಾಮಿಲಿಗೆ, ಅಥವಾ ಈವನ್ ಕೆಲವು ಫ್ರೆಂಡ್ಸ್ಗಳಿದ್ರೆ ಉಂಟಲ್ಲ ನಿಮ್ಮ ಹತ್ರ, ಅವ್ರ ಹತ್ರ ಎಂಥಾದ್ರೂ ಒಂದು ಬಿಸ್ನೆಸ್ ಇದ್ದರೆ ಅವರಿಗೊಂದು ವೆಬ್ಸೈಟ್ ಅಥವಾ ಮೊಬೈಲ್ ಆ್ಯಪ್ ಅಥವಾ ಎಂಥಾದ್ರೂ ಒಂದು ಸರ್ವಿಸ್ ಮಾಡಿ ಕೊಡ್ಬೋದಾ ಅಂತೇಳಿ ನೀವು ಫಸ್ಟಿಗೆ ನೋಡಬೇಕಾದದ್ದು. ಎಂತಕ್ಕಂತ ಹೇಳಿದರೆ, ನಿಮ್ಮ ಹತ್ರ ಆಲ್ರೆಡಿ ಒಂದು ಸ್ಕಿಲ್ ಇದ್ದರೆ ಯಾವ ರೀತಿ ಬಿಲ್ಡ್ ಮಾಡ್ಬೋದು ಅಂತೇಳಿ, ಆವಾಗ ಯಾರಿಗಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ಎಂಥಾದ್ರೂ ಒಂದು ಬಿಸ್ನೆಸ್ ಇದ್ರೂ ಸಹ ಉಂಟಲ್ಲ, ಆ ಪರ್ಟಿಕ್ಯುಲರ್ ಬಿಸ್ನೆಸಸ್ಗಳಿಗೆ ನೀವು ವೆಬ್ಸೈಟ್ ಬಿಲ್ಡ್ ಮಾಡಿ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಅಂಕಲಿಗೆ ಕ್ಲೋತಿಂಗ್ ಶಾಪ್ ಇದ್ದರೆ ಅಥವಾ ಒಂದು ಎಂಥಾದ್ರೂ ಡಿಪಾರ್ಟ್ಮೆಂಟಲ್ ಸ್ಟೋರ್ ಇದ್ದರೆ ಅವರಿಗೊಂದು ಸಿಂಪಲ್ ಆಗಿ ವೆಬ್ಸೈಟನ್ನು ಬಿಲ್ಡ್ ಮಾಡಿ ಕೊಡೋದು. ನೀವು HTML, CSS, React ಇಂಥ ಟೆಕ್ನಾಲಜೀಸ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ವೆಬ್ಸೈಟನ್ನು ಬಿಲ್ಡ್ ಮಾಡಿ ಅವ್ರಿಗೆ ಕೊಡ್ಬೋದು. ನೀವು ಈ ಪರ್ಟಿಕ್ಯುಲರ್ ವೆಬ್ಸೈಟಿಗೆ ತುಂಬ ಕಡಿಮೆ ಚಾರ್ಜಸ್ ಸಹ ಹಾಕ್ಬೋದು. ಎಂತಕ್ಕಂತ ಹೇಳಿದರೆ, ಅವ್ರ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಆಗಿರ್ತಾರೆ, ವರ್ಡ್ ಆಫ್ ಮೌತಿಂದ ನಿಮಗೆ ಅವರು ಯೂಶ್ವಲಿ ಬೇರೆ ಕ್ಲೈಂಟ್ಸನ್ನು ರೆಫರ್ ಮಾಡ್ತಾರೆ. ಎಂತಾಗ್ತದೆ ಅಂತೇಳಿದರೆ, ಈಗ ನೀವು ವೆಬ್ಸೈಟ್ ಅವರಿಗೆ ಬಿಲ್ಡ್ ಮಾಡಿ ಕೊಟ್ಟರೆ ಬೇರೆಯವರು ಅವರ ಶಾಪಿಗೆ ಬರುವವರು ಅಥವಾ ಅವರ ಫ್ರೆಂಡ್ಸ್ಗಳಿರ್ತಾರಲ್ಲ ಅವ್ರ ಹತ್ರ ಅವ್ರು ಹೇಳ್ತಾರೆ, ಹೀಗೆ ನಾವು ವೆಬ್ಸೈಟ್ ಮಾಡಿದ್ದೇವೆ, ತುಂಬ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಉಂಟು ಕಸ್ಟಮರ್ಸಿಂದ ಈ ಪರ್ಟಿಕ್ಯುಲರ್ ವೆಬ್ಸೈಟಿಂದಾಗಿ. ಸೊ ಅದರಿಂದ ನಿಮಗೆ ಬೇಕಿದ್ರೆ ನೀವು ವೆಬ್ಸೈಟನ್ನು ಬಿಲ್ಡ್ ಮಾಡಿಸ್ಬೋದು. ನನ್ನ ಫ್ರೆಂಡ್ ಇದ್ದಾರೆ, ಅವರಿಗೆ ನಾನು ಕಾಂಟ್ಯಾಕ್ಟನ್ನು ನಿಮಗೆ ಕೊಡ್ತೇನೆ ಅಂತೇಳಿ ಅವರು ನಿಮ್ಮನ್ನು ರೆಫರ್ ಮಾಡ್ತಾರೆ. ಈ ಪರ್ಟಿಕ್ಯುಲರ್ ರೆಫರೆನ್ಸ್ ಉಂಟಲ್ಲ, ಇದು ತುಂಬ ಒಳ್ಳೆ ರೆಫರೆನ್ಸ್. ಎಂತಂದರೆ ನನಗೆ ಸಹ ಈಗ ಹೆಚ್ಚಾಗಿ ಕಾಲ್ಸ್ಗಳೆಲ್ಲ ಬರೋದುಂಟಲ್ಲ, ಇದು ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಂದಾಗಿ ನನಗೆ ಹೆಚ್ಚಾಗಿ ಬರ್ತದೆ. ಸೊ ಹಾಗಾಗಿರೋದ್ರಿಂದ ಇದೊಂದು ಒಳ್ಳೆ ಆಪ್ಷನ್ ನಿಮಗೆ. ನಿಮ್ಮ ಫ್ರೆಂಡ್ಸಿದು ಫ್ಯಾಮಿಲಿ ಅಥವಾ ನಿಮ್ಮ ಫ್ಯಾಮಿಲಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರಿಗೆ ವೆಬ್ಸೈಟನ್ನು ಬಿಲ್ಡ್ ಮಾಡಿ ಕೊಡೋದು. ಸೊ ಈಗ ಕೆಲವರಿಗೆ ಆಗ್ಬೋದು, ಈಗ ಫ್ರೆಂಡ್ಸಿದು ಫ್ಯಾಮಿಲಿ ಅದೆಲ್ಲ ಯಾರು ಇಲ್ಲ, ಅಷ್ಟು ಕಾಂಟ್ಯಾಕ್ಟ್ ಇಲ್ಲ, ಅವ್ರ ಹತ್ರ ಬಿಸ್ನೆಸಸ್ ಇಲ್ಲ. ಅವಾಗ ನೀವು ಎಂತ ಮಾಡ್ಬೋದು ಅಂತೇಳಿದರೆ, ನಿಮ್ಮ ಲೋಕಲ್ ಏರಿಯಾದಲ್ಲಿ ಉಂಟಲ್ಲ ತುಂಬ ಶಾಪ್ಸ್ಗಳು ಅವೈಲೇಬಲ್ ಇರ್ತದೆ. ಓಕೆ, ಸೊ ನಿಮ್ಮ ಗ್ರೋಸರಿ ಶಾಪ್ ಆಗಿರಲಿ ಅಥವಾ ನಿಮ್ಮದು ಯಾವುದಾದ್ರು ಒಂದು ಸೂಪರ್ ಮಾರ್ಕೆಟ್ ಆಗಿರಲಿ, ನಿಮ್ಮ ಏರಿಯಾದಲ್ಲಿರೋ ಒಂದು ಕಾರ್ ಡೀಲರ್ಶಿಪ್ ಅಥವಾ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಕ್ಲಿನಿಕ್, ಡಾಕ್ಟರ್ ಶಾಪ್ ಆಗಿರಲಿ, ಈ ಎಲ್ಲ ಶಾಪ್ಸ್ಗಳಿಗೆ ನೀವು ಹೋಗಿಕೊಂಡು ಅವ್ರ ಹತ್ರ ಒಂದು ಡೈರೆಕ್ಟಾಗಿ ನೀವು ರಿಕ್ವೆಸ್ಟ್ ಮಾಡ್ಬೋದು, ನನಗೆ ಈ ರೀತಿಯ ವೆಬ್ಸೈಟ್ ಬಿಲ್ಡ್ ಮಾಡಲಿಕ್ಕೆ ಗೊತ್ತುಂಟು, ನಿಮ್ಮ ಕ್ಲಿನಿಕ್ಕಿಗೆ ಎಂಥಾದ್ರೂ ಒಂದು ಅಪಾಯಿಂಟ್ಮೆಂಟ್ ಬೇಕಿರುವ ಸಿಸ್ಟಮ್ ಬಿಲ್ಡ್ ಮಾಡಬೇಕಿದ್ರೆ ನಾವು ಬಿಲ್ಡ್ ಮಾಡಿ ಕೊಡ್ತೇವೆ, ಅದಕ್ಕಿಷ್ಟು ನಾವು ಚಾರ್ಜಸ್ ಹಾಕ್ತೇವೆ, ಮತ್ತು ಬೇಕಿದ್ರೆ ಕೆಲವು ಫ್ರೀ ಸ್ಟಫನ್ನು ಸಹ ಅದರಲ್ಲಿ ಇನ್ಕ್ಲೂಡ್ ಮಾಡಿ ಕೊಡ್ಬೋದು ಅವರಿಗೆ, ಜಸ್ಟ್ ಇನ್ ಕೇಸ್ ಅವರು ಸೇಲ್ ಮಾಡಲಿಕ್ಕೆ ರೆಡಿ ಆಗಿರೋದಿದ್ರೆ. ಸೊ ಈ ರೀತಿ ನೀವು ಅವರೊಟ್ಟಿಗೆ ಕಮ್ಯುನಿಕೇಟ್ ಮಾಡಿಕೊಂಡು ಅವರಿಗೆ ಅಪ್ರೋಚ್ ಮಾಡಿಕೊಂಡು ನೀವು ನಿಮ್ಮ ಸ್ಕಿಲ್ ಸೆಟ್ಟನ್ನು ಪ್ರೆಸೆಂಟ್ ಮಾಡಿಕೊಂಡು ನಿಮ್ಮ ವರ್ಕ್ ಪ್ರಾಜೆಕ್ಟನ್ನೆಲ್ಲ ತೋರಿಸಿ ಅವರಿಗೆ ಕನ್ವಿನ್ಸ್ ಮಾಡ್ಬೋದು. ಅವರು ಯೂಶ್ವಲಿ ಕನ್ವಿನ್ಸ್ ಆಗ್ತಾರೆ. ಎಂತಕ್ಕಂತ ಹೇಳಿದರೆ, ಅವರಿಗೆ ನಿಮಗೆ ಸಪೋರ್ಟ್ ಮಾಡಬೇಕಂತೇಳಿ ಇರ್ತದೆ, ಎಂತಕ್ಕಂದರೆ ನಿಮ್ಮ ಏರಿಯಾದವರು ಅವರು. ಸೊ ಹಾಗಾಗಿರೋದ್ರಿಂದ ಅವರು ಸಪೋರ್ಟ್ ಮಾಡ್ತಾರೆ. ಪ್ರೈಸಿಂಗ್ ಬಗ್ಗೆ ನೀವು ಸ್ವಲ್ಪ ನೋಡ್ಕೊಳ್ಬೇಕಾದದ್ದು, ಎಂತಕ್ಕಂದರೆ ನೀವು ಜಸ್ಟ್ ಬಿಗಿನರ್ ಆಗಿರುವಾಗ ಸ್ಟಾರ್ಟ್ ಮಾಡುವಾಗ ಹೆಚ್ಚು ಪ್ರೈಸಿಂಗ್ ಹಾಕಿದರೆ ಅವರು ಐ ಥಿಂಕ್ ದೇ ಮೈಟ್ ನಾಟ್ ಎಗ್ರಿ ಫಾರ್ ಇಟ್. ಬಟ್ ನೀವು ಪ್ರೈಸನ್ನು ಮಿನಿಮಲ್ ಆಗಿಟ್ಟು ಅವರ ವರ್ಡ್ ಆಫ್ ಮೌತನ್ನು ಯಾವ ರೀತಿ ಪಡಿಬೋದು ಅಂತೇಳಿ ಫೋಕಸ್ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಜಾಬ್ಗಳಿಗೆ ನೀವು ಪಿಚ್ ಮಾಡಲಿಕ್ಕೆ ಆಗ್ತದೆ. ಸೊ ಅಲ್ಟಿಮೇಟ್ಲಿ ಇಲ್ಲಿ ಈ ಪರ್ಟಿಕ್ಯುಲರ್ 2 ವಿಷಯದ ಮೇಲೆ ಗೋಲ್ ಎಂತ ಅಂತೇಳಿದ್ರೆ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮತ್ತು ನಿಮ್ಮ ಲೋಕಲ್ ಶಾಪಲ್ಲಿ ಅವರು ಒಂದು ನಿಮ್ಮ ವೆಬ್ಸೈಟ್ ಅಥವಾ ಸರ್ವಿಸನ್ನು ತಗೊಂಡು ಅವರು ಬೇರೆಯವರಿಗೆ ಪಿಚ್ ಮಾಡ್ತಾರೆ, ವರ್ಡ್ ಆಫ್ ಮೌತ್ ಅಂತೇಳಿ ಹೇಳ್ತಾರೆ ನಾವು ಇದರಲ್ಲಿ. ಎಂತಕ್ಕಂದರೆ ನಿಮ್ಮ ಹತ್ರ ಸ್ಕಿಲ್ಸ್ ಇದ್ದರೆ ಈ ಪರ್ಟಿಕ್ಯುಲರ್ ಸ್ಕಿಲ್ಲನ್ನು ನೀವು ಅವರಿಗೆ ಎಂತಾದ್ರೂ ಒಂದು ಬಿಲ್ಡ್ ಮಾಡಿ ಕೊಟ್ಟರೆ ಅವರು ಬೇರೆಯವ್ರ ಹತ್ರ ಹೇಳ್ತಾರೆ ಈ ರೀತಿ ವಿಷಯ ಉಂಟು ಅಂತೇಳಿ. ಸೊ ಹಾಗಾಗಿರೋದ್ರಿಂದ ನಿಮಗೆ ಉಂಟಲ್ಲ, ಇದು ಒಳ್ಳೆ ಮೆಥಡ್.
ಸೊ ಈಗ ಈ 2 ಮೆಥಡ್ ತುಂಬ ಎಕ್ಸ್‌ಟ್ರೋವರ್ಟ್ ವಿಷಯದಲ್ಲಿ ಇರ್ತದೆ. ಅಂತೇಳಿದ್ರೆ ನೀವು ಅಪ್ರೋಚ್ ಆಗಬೇಕು, ನೀವು ಮಾತಾಡಬೇಕು, ನೀವು ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ಡೀಲ್ ಮಾಡಿಸಬೇಕು. ಸೊ ಇದೆಲ್ಲ ನಿಮಗೆ ಕಷ್ಟಕರ ಅಂತೇಳಿ ಅನ್ನಿಸಿದ್ರೆ ಉಂಟಲ್ಲ, ಕಷ್ಟವೇ. ಎಂತಕ್ಕಂತೇಳಿದ್ರೆ ಇದು ಸುಲಭ ಇಲ್ಲ. ಈಗ ಆ್ಯಕ್ಚುಲ್ ಆಗಿ ನೀವು ಶಾಪ್ಸಿಗೆ ಹೋಗಿ ಮಾತಾಡಿ ಅವ್ರ ಹತ್ರ ಡೀಲ್ ಪಡೆಯೋದು ಅಂತೇಳಿದ್ರೆ. ಬಟ್ ಈವನ್ ಇಫ್ ಇದು ಕಷ್ಟ ಆದರೂ ಸಹ ಉಂಟಲ್ಲ, ಇದರ ಗ್ಯಾರಂಟಿ ರೇಟ್ ಉಂಟಲ್ಲ ತುಂಬ ಹೈ ಇರ್ತದೆ. ಎಂತಕ್ಕಂದ್ರೆ ನೀವೇ ಆ್ಯಕ್ಚುಲ್ ಆಗಿ ಹೋಗಿಕೊಂಡು ಅವ್ರ ಹತ್ರ ಮಾತಾಡ್ತಾರೆ. ಇನ್ನೊಂದೊಂದು ಆಪ್ಷನ್ ಎಂತ ಅಂತೇಳಿದರೆ, ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಈಗ ಪ್ರಾಜೆಕ್ಟ್ಸ್ ಕ್ರಿಯೇಟ್ ಮಾಡ್ತೀರಲ್ಲ, ಅದರ ಬಗ್ಗೆ ಹಾಕೋದು ನೀವು. ಓಕೆ, ಸೊ ಎಕ್ಸಾಂಪಲ್, ಈಗ ನನ್ನ ಒಬ್ಬರು ಕೋರ್ಸ್ ಪರ್ಚೇಸ್ ಮಾಡಿದವರು ಇದ್ದಾರೆ, ಒಬ್ಬರು ಸ್ಟೂಡೆಂಟ್ ತೇಜಸ್ ಅಂತೇಳಿ. ಅವರು ಅವರ ಲಿಂಕ್ಡ್ಇನ್ನಲ್ಲಿ ಉಂಟಲ್ಲ, ಅವರು ಬಿಲ್ಡ್ ಮಾಡಿದ ವೆಬ್ಸೈಟ್ಗಳ ಬಗ್ಗೆ ಹಾಕ್ತಾ ಇರ್ತಾರೆ ಪೋಸ್ಟ್ಗಳು. ಸೊ ಈ ಎಲ್ಲ ಪೋಸ್ಟ್ಗಳನ್ನು ತುಂಬ ಜನ ನೋಡ್ತಿರ್ತಾರೆ. ಈ ಪರ್ಟಿಕ್ಯುಲರ್ ತುಂಬ ಪ್ರಾಜೆಕ್ಟ್ಸ್ಗಳು ನೋಡಿರುವ ಜನರು ಇದ್ದಾರಲ್ಲ, ಅವರು ಅವರನ್ನು ಅಪ್ರೋಚ್ ಮಾಡಿಕೊಂಡು ವೆಬ್ಸೈಟ್ ಬಿಲ್ಡ್ ಮಾಡಿಸ್ತಾರೆ ಅವರ ಹತ್ರ. ಸೊ ಇದೆಲ್ಲ ಒಂದು ಒಳ್ಳೆ ಆಪ್ಷನ್. ಎಂತಕ್ಕಂತೇಳಿದರೆ, ನೀವು ನಿಮ್ಮ ಸೋಷಿಯಲ್ ನೆಟ್ವರ್ಕಲ್ಲಿ ನಿಮ್ಮ ಎಲ್ಲ ಸ್ಕಿಲ್ಸ್ಗಳನ್ನು ಶೋಕೇಸ್ ಮಾಡಿಕೊಂಡು ನೀವು ಆ್ಯಕ್ಟಿವ್ ಆಗಿದ್ದರೆ ಅಲ್ಲಿ, ಆವಾಗ ತುಂಬ ಜನರು ನೋಡಿ ನಿಮಗೆ ಡೈರೆಕ್ಟ್ ಅಪ್ರೋಚ್ ಮಾಡ್ತಾರೆ. ಯಾವ ರೀತಿ ನೀವು ಕಸ್ಟಮರ್ಸಿಗೆ ನೀವು ನಿಮ್ಮ ಲೋಕಲ್ ಶಾಪ್ ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಅಪ್ರೋಚ್ ಮಾಡ್ತೀವಿ, ಅದೇ ರೀತಿ ಕಸ್ಟಮರ್ಸ್ಗಳು ಸಹ ನಿಮಗೆ ಅಪ್ರೋಚ್ ಮಾಡ್ತಾರೆ. ಈ ಪರ್ಟಿಕ್ಯುಲರ್ ಯೂಟ್ಯೂಬ್ ಚಾನಲ್ ಮಾಡಿ ಆದ ನಂತರ ತುಂಬ ಜನರು ನನ್ನ ಈ ಪರ್ಟಿಕ್ಯುಲರ್ ವೀಡಿಯೋಸ್ಗಳನ್ನು ನೋಡಿ ಉಂಟಲ್ಲ, ನನಗೆ ಅಪ್ರೋಚ್ ಮಾಡಿದ್ದಾರೆ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ವೆಬ್ಸೈಟ್ ಬಿಲ್ಡ್ ಮಾಡಿಸ್ಬೋದಾ, ಒಂದು ಮೊಬೈಲ್ ಆ್ಯಪ್ ಬಿಲ್ಡ್ ಮಾಡ್ಬೋದಾ ಅಂತೇಳಿ. ಸೊ ಈ ಎಲ್ಲ ಆಪ್ಷನ್ಸ್ಗಳು ಉಂಟಲ್ಲ, ಸೋಷಿಯಲ್ ಮೀಡಿಯಾದಿಂದ ಆ್ಯಕ್ಟಿವ್ ಆಗ್ತದೆ. ಸೊ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಆಗಿರಲಿ, ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಆಗಿರಲಿ, ನೀವು ವೀಡಿಯೋದ ಮಾಡಲಿಕ್ಕೆ ಕಂಫರ್ಟೇಬಲ್ ಆಗಿದ್ದರೆ ಯೂಟ್ಯೂಬಲ್ಲಿ ಸಹ ಬಂದು ನಿಮ್ಮ ಸ್ಕಿಲ್ಸನ್ನು ಪ್ರೆಸೆಂಟ್ ಮಾಡಿದರೆ ನಿಮಗೆ ಒಳ್ಳೆ ಆಪ್ಷನ್ ಇರ್ತದೆ. ಈ ಎಲ್ಲ ವಿಷಯಗಳನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಫ್ರೀಲ್ಯಾನ್ಸಿಂಗ್ ಜಾಬ್ ಪಡೆಯುವ ಚಾನ್ಸಸನ್ನು ಹೈ ಮಾಡ್ಬೋದು. ಅಲ್ಟಿಮೇಟ್ಲಿ ನಿಮ್ಗೆ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಕ್ಲೈಂಟ್ಸೇ ನಿಮ್ಮನ್ನು ಅಪ್ರೋಚ್ ಮಾಡಬೇಕು. ಸೊ ಹಾಗಾಗಿರೋದ್ರಿಂದ ನೀವು ಫಸ್ಟ್ 2 ಮೆಥಡನ್ನು ಟ್ರೈ ಮಾಡಿಕೊಂಡು ನಿಮ್ಮ ಒಂದು ಬೇಸಿಕ್ ಪೋರ್ಟ್ಫೋಲಿಯೋ ಉಂಟಲ್ಲ, ಅದನ್ನು ನಿಮಗೆ ಕರೆಕ್ಟಾಗಿ ಬಿಲ್ಡ್ ಮಾಡ್ಬೋದು. ಮತ್ತು ಇವೆಂಚುಲಿ ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸನ್ನು ಇನ್ಕ್ರೀಸ್ ಮಾಡ್ತಾ ನಿಮ್ಮ ಪ್ರಾಜೆಕ್ಟ್ಸ್ಗಳನ್ನೆಲ್ಲ ಡಿಸ್ಪ್ಲೇ ಮಾಡಿ ಅಲ್ಲಿ, ಆವಾಗ ಕ್ಲೈಂಟ್ಸೇ ನಿಮಗೆ ಅಪ್ರೋಚ್ ಮಾಡಿಕೊಂಡು ನಿಮ್ಮ ಫ್ರೀಲಾನ್ಸಿಂಗ್ ಬಿಸ್ನೆಸ್ ಸಕ್ಸಸ್ಫುಲ್ ಆಗ್ತದೆ. ಹಾರ್ಡುಂಟು, ನಿಮಗೆ ಸ್ಕಿಲ್ಸ್ಗಳು ಕಲಿಬೇಕು ಮತ್ತು ನೀವು ಆ್ಯಕ್ಚುಲಾಗಿ ಕೆಲಸ ಮಾಡಬೇಕಾಗ್ತದೆ. ಇದು ಅಂದರೆ ಸುಲಭದಲ್ಲಿ ಆಗೋದಿಲ್ಲ. ಇಫ್ ಸುಲಭವಾಗಿ ಇರ್ತಿದ್ರೆ ಎಲ್ಲರೂ ಸಾಧನೆ ಮಾಡ್ತಿದ್ರು. ಯಾವ ರೀತಿ ಈಗ ಎಲ್ಲರೂ ಅಪ್ವರ್ಕ್, ಫ್ರೀಲಾನ್ಸರ್ ಮತ್ತು ಫೈವರ್ ಅಂತೇಳಿರುವ ವೆಬ್ಸೈಟಿಗೆ ಹೋಗಿಕೊಂಡು ಸೈನ್ ಅಪ್ ಮಾಡಿಕೊಂಡು ಜಾಬ್ಸ್ ಪಡಿತಿದ್ರಲ್ಲ, ಅದೇ ರೀತಿ ಎಲ್ಲರೂ ಅದೇ ಮಾಡ್ತಿದ್ರು. ಬಟ್ ಈಗದ ಕಾಲದಲ್ಲಿ ನೀವು ನಿಮ್ಮ ಸ್ಕಿಲ್ಲನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೋಕೇಸ್ ಮಾಡೋದುಂಟಲ್ಲ, ತುಂಬ ಅತ್ಯಂತ ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗಾಗಿರೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿಬಿಡಿ ನಿಮ್ಮ ಪೋರ್ಟ್ಫೋಲಿಯೋ ಅಥವಾ ನಿಮ್ಮ ಸ್ಕಿಲ್ಲನ್ನು. ಸೊ ತುಂಬ ಜನರು ಈ ಪರ್ಟಿಕ್ಯುಲರ್ ವೀಡಿಯೋ ನೋಡ್ತಾರಲ್ಲ, ಅವರು ಸಹ ನಿಮ್ಮನ್ನು ಅಪ್ರೋಚ್ ಮಾಡಲಿಕ್ಕೆ ಆಗ್ತದೆ ಅಂತೇಳಿ. ಮತ್ತು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಸಹ ನೀವು ಫಾಲೋ ಮಾಡ್ಬೋದು, ಮತ್ತು ನನ್ನೊಟ್ಟಿಗೆ ಸಹ ನೆಟ್ವರ್ಕ್ ಬಿಲ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು ನೀವು. ಇದೇ ರೀತಿ ನೀವು ನಿಮ್ಮ ಅಪ್ರೋಚನ್ನು ಮಾಡಬೇಕಾಗ್ತದೆ. ಇನ್ಸ್ಟಾಗ್ರಾಮಲ್ಲಿ, ಲಿಂಕ್ಡ್ಇನ್ನಲ್ಲಿ ಮತ್ತು ಬೇರೆ ಬೇರೆ ಯಾವುದೆಲ್ಲ ಸೋಷಿಯಲ್ ಮೀಡಿಯಾ ಇರ್ತದೆ ಅಲ್ಲಿ ನೀವು ಮೆಸೇಜ್ ಮಾಡೋದು, ಅಲ್ಲಿ ಬೇರೆಯವರೊಟ್ಟಿಗೆ ಕಮ್ಯುನಿಕೇಟ್ ಮಾಡೋದು, ಹೀಗೆ ಮಾಡಿಕೊಂಡು ನಿಮ್ಮ ನೆಟ್ವರ್ಕನ್ನು ನೀವು ಬಿಲ್ಡ್ ಮಾಡಲಿಕ್ಕೆ ಆಗ್ತದೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ನೀವು ಹೊಸಬರಾಗಿದ್ದರೆ ಇಂಥ ಹಲವಾರು ರೀತಿಯ ವೀಡಿಯೋಸ್ಗಳನ್ನು ನಾವು ಹಾಕ್ತಾ ಇರ್ತೇವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.